ಸಮನ್ವಯ. ಈ ಕುರಿತು ವಿವೇಚನೆ ಪೂಜ್ಯ ಸ್ವಾಮಿ ಶ್ರೀ ನಿರ್ಭಯಾನಂದ ಸರಸ್ವತಿ, ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಗದಗ. ಪೂಜ್ಯ ಸ್ವಾಮಿ ಮಾತಿನಲ್ಲಿ ಎಂಥವರನ್ನು ಮೋಡಿ ಮಾಡಬಲ್ಲ ಶಕ್ತಿ ಉಳ್ಳವರು. ಸ್ವಾಮಿ ಪುರುಷೋತ್ತಮಾನಂದಜಿ ಅವರಿಂದ ರಾಮಕೃಷ್ಣ ವಿವೇಕಾನಂದ ಸಂಪರ್ಕಕ್ಕೆ ಬಂದು ಹಿಮಾಲಯದ ಡಿವೈನ್ ಲೈಫ್ ಸೊಸೈಟಿಯಿಂದ ಸನ್ಯಾಸ ಸ್ವೀಕರಿಸಿ ಕಳೆದ 3 ದಶಕಗಳಿಂದ ಕರ್ನಾಟಕದಲ್ಲಿ ವಿವೇಕಾನಂದರ ವಿಚಾರಗಳನ್ನು ಯುವ ಜನತೆಗೆ ಹಾಗೂ ಭಕ್ತರಿಗೆ ಅತ್ಯಂತ ಪ್ರಭಾವಶಾಲಿಯಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ, ಶ್ರಮಿಸುತ್ತಿದ್ದಾರೆ. ಅವರ ಚಿಂತನ ಧಾರೆಯಲ್ಲಿ ನಾವೀಗ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾರಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಬಿಜಾಪುರದ ಹತ್ತಿರ ಜಮಖಂಡಿ ಅಂತ ಒಂದು ಊರಿದೆ. ಅಲ್ಲಿ ಒಬ್ಬರು ನಮ್ಮ ಪ್ರೀತಿಯ ಮಿತ್ರರು, ಹೆಸರಾಂತ ಸಾಧುಗಳು. ಅವರ ಹೆಸರು ಸದಾನಂದ ಭಸ್ಮೆ. ಮಧ್ಯಾಹ್ನ ಉಪನ್ಯಾಸ ಮಾಡುವಾಗ ಅವರು ಒಂದು ವಾಕ್ಯ ಹೇಳ್ತಾ ಇರ್ತಾರೆ, ಪ್ರೀತಿಯ ಶ್ರೋತೃಗಳೇ, ಈಗ ನೀವು 4 ಕೀಗಳನ್ನು ಬಿಟ್ಟು ಬಿಡಬೇಕು. ಬೀಗದ ಕೈ 4 ಕೀಗಳನ್ನು ಬಿಟ್ಟು ಬಿಡಬೇಕು, ಕೈಯಲ್ಲಿ ಇಟ್ಕೋಬಾರ್ದು. ಯಾವುದು ಈ 4 ಕೀಗಳು ಅಂದರೆ, ಮೊದಲನೇದು ಬೇಸರಿಕೆ. ಬೇಸರ ಅನ್ನೋದನ್ನು ಉತ್ತರ ಕರ್ನಾಟಕದಲ್ಲಿ ಬೇಸರಿಕೆ ಅಂತಾರೆ. ಬೇಸರಿಕೆ. ಎರಡನೇದು ಆಕಳಿಕೆ, ಬ್ಯಾಸರಿಕೆ. ಬೇಸರ ಆದಾಗ ಆಕಳಿಕೆ ಬಂದೇ ಬರುತ್ತೆ. ಎರಡನೇದು ಆಕಳಿಕೆ. ಮೂರನೇದು ತೂಕಡಿಕೆ. ಈಗಾಗಲೇ ಕೆಲವರೆಲ್ಲ ನಾವು ಹೆಂಗೆ ಸ್ವಾಮಿಗಳಿಗೆ ಕಂಡುವೋ ಏನೋ, ನಾನು ತೂಕಡಿಸಿದ್ದು ಯಾಕೆ ಗೊತ್ತಾಯ್ತೋ ಇವ್ರಿಗೆ ಅಂತ ಯೋಚನೆ ಮಾಡ್ತಿರ್ಬೇಕು. ನಾಲ್ಕನೇದು ಗೊರಕೆ. ಈ ಅರ್ಧ ಗಂಟೆ ಕಾಲ ಈ 4 ಕೀಗಳನ್ನು ತ್ಯಾಗ ಮಾಡಬೇಕು ಅಂತ ನಿಮ್ಮಲ್ಲಿ ಭಿನ್ನವಿಸಿಕೊಂಡು, ಪರಮ ಪೂಜ್ಯರಾದ ನಿತ್ಯಸ್ಥಾನಂದಜಿ ಮಹಾರಾಜ್, ಜಿತಕಾಮಾನಂದಜಿ ಮಹಾರಾಜ್ ಮೊದಲಾದ ಹಿರಿಯ ಯತಿಗಳ ಚರಣಗಳಲ್ಲಿ ನತಮಸ್ತಕನಾಗಿ, ಪರಮ ಪ್ರೀತಿಯ ಎಲ್ಲ ಸೋದರ ಸನ್ಯಾಸಿಗಳೇ, ಗೌರವಾನ್ವಿತ ಮಾತಾಜಿಗಳೇ, ಆಧ್ಯಾತ್ಮಿಕ ಬಂಧುಗಳೇ, ಶ್ರೀರಾಮಕೃಷ್ಣರು ಏನಾದರೂ ಒಂದು ಪದದಿಂದ ಅವರನ್ನು ನಾವು ಸಂಬೋಧಿಸಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ತಕ್ಕ ಮಟ್ಟಿಗೆ ಹೊಂದುವ ಪದ ಯಾವುದು ಅಂತಂದರೆ ಅತೀತರು. ಅವರು ಮಾತಿಗೆ ಅತೀತರು, ಕಲ್ಪನೆಗೆ ಅತೀತರು, ವರ್ಣನೆಗೆ ಅತೀತರು. ಶಂಕರರು ಮಾಯೆಯನ್ನು ಕುರಿತು ಹೇಳುವಾಗ ಮಹಾದ್ಭುತ, ಅನಿರ್ವಚನೀಯ ರೂಪ, ಮಹಾದ್ಭುತ, ಅನಿರ್ವಚನೀಯ ರೂಪ. ಆ ಮಹಾಮಾಯೆಯ ಮತ್ತೊಂದು ರೂಪವಾದ ಭವತಾರಿಣಿ ಕಾಳಿಯೇ ಶ್ರೀರಾಮಕೃಷ್ಣರು. ಆದ್ದರಿಂದ ಶ್ರೀರಾಮಕೃಷ್ಣರನ್ನು ಕುರಿತು ಹೇಳುವಾಗಲೂ ನಾವು ಉಪಯೋಗಿಸಬಹುದಾದ್ದು ಮಹಾದ್ಭುತ, ಅನಿರ್ವಚನೀಯ ರೂಪ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರಂತಹ ದಿಗ್ಧಂತಿಗಳೇ, ನಾನು ಆವಾಗ ಹೇಳ್ತಾ ಇರ್ತೇನೆ, ವಿವೇಕಾನಂದರನ್ನು ಹೆದರಿಸುವಂತಹ, ವಿವೇಕಾನಂದರಿಗೂ ಒಂದು ರೀತಿ ನರ್ವಸ್ ಮಾಡುವಂತಹ ವಸ್ತು, ಘಟನೆ, ವಿಚಾರ ಬ್ರಹ್ಮನಿಗೆ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈಗ ಸದ್ಯಕ್ಕೆ ಸೃಷ್ಟಿಯಲ್ಲಿಲ್ಲ, ಅಷ್ಟೇ ಅಲ್ಲ, ಇನ್ನು ಅವನು ಎಷ್ಟಾದರೂ ಸೃಷ್ಟಿಗಳು ಮಾಡಿಕೊಳ್ಳಿ,
ಸ್ವಾಮಿ ವಿವೇಕಾನಂದರಿಗೆ ಸ್ವಲ್ಪ ಹಿನ್ನಡೆತ ಅನ್ನೋಕ್ಕಿಂತ ಸ್ವಲ್ಪ ಇನ್ಹಿಬಿಷನ್ ಕ್ರಿಯೇಟ್ ಮಾಡಬಹುದಾದಂತಹ ಸಬ್ಜೆಕ್ಟು ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಆದರೆ ಒಂದಿದೆ, ಏನದು? ರಾಮಕೃಷ್ಣರ ಬಗ್ಗೆ ಏನಾದರೂ ನೀವು ಹೇಳಿ ಅಂತ ಯಾರಾದರೂ ಅವರನ್ನು ಕೇಳಿದರೆ ಹಿ ಫೀಲ್ಸ್ ಅನ್ನರ್ವ್ಡ್. ಏನಪ್ಪ ಇದು, ಎಂಥ ದೊಡ್ಡ ಚಾಲೆಂಜು, ಎಂಥ ದೊಡ್ಡ ಸವಾಲು ನನ್ನ ಮುಂದೆ ಇಟ್ಟರು ಅಂತ ಹೇಳಿ ವಿವೇಕಾನಂದರು ಸ್ವಲ್ಪ ಮಟ್ಟಿಗೆ ಹೆದರಿಕೆಗೆ ಒಳಗಾಗುವಂತಹ ಸಂಭವ. ಯಾಕೆ ಶ್ರೀರಾಮಕೃಷ್ಣರ ಹಾಗೇನೆ? ಅವರ ಭಾವಗಳು ಎಷ್ಟು ರಾಮಕೃಷ್ಣರ ಮಾತುಗಳಿಗೆ ಒಬ್ಬ ಮಹಾ ಅದ್ಭುತ ಧೀಶಕ್ತಿಯ ಆಚಾರ್ಯ ಬೇಕಾಗಿತ್ತು. ಹೇಗೆ ವೇದಗಳಿಗೆ ಆಚಾರ್ಯ ಬೇಕು, ಹಾಗೆ ರಾಮಕೃಷ್ಣರ ಮಾತುಗಳಿಗೆ ಅದ್ಭುತ ಆಚಾರ್ಯ ಬೇಕಿತ್ತು. ವಿವೇಕಾನಂದರು ಹೊಸದಾಗಿ ಏನನ್ನೂ ಹೇಳಲಿಲ್ಲ, ರಾಮಕೃಷ್ಣರ ಮಾತುಗಳಿಗೆ ಭಾಷ್ಯ ಬರೆದರು. ಶ್ರೀರಾಮಕೃಷ್ಣ ಅನ್ನುವಂಥ ವೇದಕ್ಕೆ ಭಾಷ್ಯ ಬರೆದರು. ಸ್ವಾಮಿ ತುರ್ಯಾನಂದರು ಹೇಳ್ತಾರೆ, ಸ್ವಾಮೀಜಿ ಡಿಡ್ ನಾಟ್ ಪ್ರೀಚ್ ಎ ಸಿಂಗಲ್ ವರ್ಡ್ ಆಫ್ ಹಿಸ್ ಓನ್. ಒಂದು ವರ್ಡ್ ಕೂಡ, ಏನು ಮಾತಾಡಿದ್ದ ನರೇಂದ್ರ ಅಮೆರಿಕದಲ್ಲಿ, ಇಷ್ಟೆಲ್ಲ ಆಶ್ಚರ್ಯಗಳನ್ನೇ ಸೃಷ್ಟಿ ಮಾಡಿಬಿಟ್ನಲ್ಲ, ಎಲ್ಲ ಕೇಳ್ತೀವಲ್ಲ ನ್ಯೂಸ್ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ. ಏನು ಮಾತಾಡಿದ ಅಂತ ನೋಡಿದ್ರೆ, ಓ ಈ ವಿಷಯಗಳನ್ನೆಲ್ಲ ಬಾರಾನಗರ ಮಠದಲ್ಲಿ ನಮ್ಗೆ ಆವತ್ತೇ ಹೇಳೇ ಬಿಟ್ಟಿದ್ದ ನರೇಂದ್ರ. ಬಾರಾನಗರದಲ್ಲಿ ಈಗಾಗಲೇ ನಮ್ಗೆ ಹೇಳೇ ಇದ್ದ. ವಿವೇಕಾನಂದರು ಬಹುಶಃ ಹೊಸದಾಗಿ ಏನೂ ಹೇಳಲಿಲ್ಲ, ರಾಮಕೃಷ್ಣರ ಮಾತುಗಳಿಗೆ ಭಾಷ್ಯ ಬರೆದರು. ದೊಡ್ಡ ಆಚಾರ್ಯ ಬೇಕಾಗಿತ್ತು. ಒಂದೊಂದು ವಾಕ್ಯವನ್ನ, ಶ್ರೀರಾಮಕೃಷ್ಣರ ವಾಕ್ಯವನ್ನ ನಾವು ಶ್ರವಣಂ ಮನನಂ ಮಹಾಮನನ, ಮಹಾಚಿಂತನ, ಮಹಾಮಂಥನ, ತಚ್ಚಿಂತನಂ ತತ್ಕಥನಂ ತನ್ಮನನಂ. ಪರಮಾತ್ಮ ಹೇಳ್ತಾನೆ, ತಚ್ಚಿಂತನಂ ತತ್ಕಥನಂ ತನ್ಮನನಂ. ಹೀಗೆ ಮಾಡ್ತಾನೇ ರಾಮಕೃಷ್ಣರು ಏನು ಅಂತ ತಿಳ್ಕೊಳ್ಬೇಕು. ಅವರೇ ಹೇಳ್ತಾರೆ, ಜಗನ್ಮಾತೆಯ ಉಗ್ರಾಣದಲ್ಲಿ ಏನೆಲ್ಲ ಮುತ್ತುರತ್ನಗಳು ಎಷ್ಟಿದೆ ಅನ್ನೋದನ್ನು ಯಾರು ಬಲ್ಲರು? ಜಗನ್ಮಾತೆಯ ಉಗ್ರಾಣದಲ್ಲಿ ಏನೆಲ್ಲ ಅಮೂಲ್ಯ ರತ್ನ ರಾಶಿಗಳು ಬಿದ್ದಿದೆ ಅನ್ನೋದನ್ನು ಯಾರು ಎಣಿಸಿದ್ದಾರೆ? ಎಷ್ಟಿದೆ? ಯಾರು ಬಲ್ಲರು? ಇದನ್ನ ರಾಮಕೃಷ್ಣರು ಜಗನ್ಮಾತೆಯ ಉಗ್ರಾಣ ಅಂದ್ರು. ಅದೇ ಜಗನ್ಮಾತೆಯ ಇನ್ನೊಂದು ಸ್ವರೂಪವಾದ ನನ್ನ ಭಾವ ಸಮುದ್ರದಲ್ಲಿ ಎಷ್ಟು ಅನುಭವಗಳಾಗಿ ಹೋಗಿದೆ ಅನ್ನೋದನ್ನು ಯಾರು ಬಲ್ಲರು ಅಂತ ಅವ್ರಿಗೆ ಹೇಳೋದಕ್ಕೆ ಅವ್ರಿಗೆ ಸಂಕೋಚ. ಅವರ ನಮ್ರತೆ, ಅದ್ಭುತವಾದಂತಹ ಅವರ ನಮ್ರತೆ, ನಾನು ಅನ್ನುವುದನ್ನು ಉಪಯೋಗಿಸದೆ ಈ ಶರೀರದ ಮೂಲಕ ಇಲ್ಲಿ ಜಗನ್ಮಾತೆ ಇಲ್ಲಿ ಏನೇನೋ ಕ್ರೀಡೆಯಾಡಿದ್ಲು, ಇಲ್ಲಿ ಏನೇನೋ ನಡೆಯಿತು ಅಂತ ಆ ಭಾಷೆಯನ್ನೇ ಉಪಯೋಗ ಮಾಡುವ ರಾಮಕೃಷ್ಣರಿಗೆ ನಾನು ಅಂತ ಅನ್ನೋದಕ್ಕೆ ಸಾಧ್ಯವಿಲ್ಲ. ಜಗನ್ಮಾತೆಯ ಉಗ್ರಾಣದಲ್ಲಿ ಏನೇನಿದೆ ಅಂತ ಯಾರು ಬಲ್ಲರು? ನಮ್ರನಾಗಿ ಹೇಳೋಕೆ ಇಷ್ಟಪಡ್ತೇನೆ, ನಾನು ಅದನ್ನು ಅರ್ಥ ಮಾಡಿಕೊಂಡಿದ್ದು ಇಲ್ಲಿ ಏನೇನಿದೆ ಒಳಗಡೆ ಅಂತ ಯಾರು ಬಲ್ಲರು ಅಂತ ಅದರ ಅರ್ಥ. ಇಲ್ಲಿ ಒಳಗಡೆ ಏನೇನಿದೆ, ಯಾಕೆ ನಾನು ಈ ಮಾತು ಹೇಳ್ತೀನಿ? ಸ್ವಾಮಿ ಅದ್ಭುತಾನಂದರು ಒಂದು ಕಡೆ ಹೇಳ್ತಾರೆ, ಅದ್ಭುತಾನಂದರು ಸಾಮಾನ್ಯರಲ್ಲ, ಬ್ರಹ್ಮಜ್ಞಾನಿ. ಅದ್ಭುತಾನಂದರು ಹೇಳ್ತಾರೆ, ಒಂದು ಭಾವವನ್ನ, ಭಕ್ತಿಯೋಗದಲ್ಲಿ 5 ಭಾವಗಳಿದೆ, ಒಂದು ಭಾವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅನುಭವಗಳನ್ನು ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಸಾಧಕನಾದವನು ಪಡೆದುಕೊಳ್ಳುವುದಕ್ಕೆ 1000 ಜನ್ಮ ಬೇಕಾಗುತ್ತದೆ. ಒಂದು ಭಾವ, ಅದು ದಾಸ್ಯ ಭಾವವೋ, ಸಖ್ಯ ಭಾವವೋ, ವಾತ್ಸಲ್ಯ ಭಾವವೋ, ಮಧುರ ಭಾವವೋ, ಶಾಂತ ಭಾವವೋ, 5 ಭಾವಗಳು ನಮಗೆಲ್ಲ ಗೊತ್ತಿದೆ. ಶ್ರೀರಾಮಕೃಷ್ಣರ ಆಶ್ರಮಕ್ಕೆ, ಅವರ ಚಿಂತನೆಗಳಿಗೆ ಸ್ವಲ್ಪ ಮಟ್ಟಿಗೆ ಒಡ್ಡುಕೊಂಡವರು ನಾವು. ಒಂದು ಭಾವಕ್ಕೆ ಸಂಬಂಧಪಟ್ಟ ಎಲ್ಲ ಅನುಭವಗಳನ್ನು ಪಡೆದುಕೊಳ್ಳೋದಕ್ಕೆ ತಿಳ್ಕೊಳ್ಳೋ 1000 ಜನ್ಮ ಬೇಕಾಗುತ್ತೆ. ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಅನುಭವಿಸಿದ್ದು ಏನನ್ನ? 5 ಭಾವಗಳ ಸಮಗ್ರ, 5 ಭಾವಗಳ ಪರಿಪೂರ್ಣ ಮೊತ್ತ, 5 ಭಾವಗಳ ಸಮಗ್ರ, ದಿ ಅಗ್ರಿಗೇಟ್ ಇಂಗ್ಲಿಷಲ್ಲಿ ಹೇಳಬೇಕು ಅಂದರೆ ಆ ಸಮಗ್ರತೆ, ಅದನ್ನು ನಾವು ಕರೆಯೋದು, ಭಕ್ತಿಶಾಸ್ತ್ರಗಳು ಕರೆಯೋದು ಮಹಾಭಾವ. ಈ ಮಹಾಭಾವವನ್ನು ಭೈರವಿ ಬರುವುದಕ್ಕಿಂತ ಮುಂಚೆನೇ ಶ್ರೀರಾಮಕೃಷ್ಣರು ಅನುಭವಿಸಿದ್ದರು. ಆಮೇಲೆ ಭೈರವಿ ಬಂದು ಮಹಾಭಾವದ ಲಕ್ಷಣಗಳನ್ನು ಕಂಡು ಇವರು ಅವತಾರ ಪುರುಷ ಅಂತ ಡಿಕ್ಲೇರ್ ಮಾಡೋದಷ್ಟೇ ಬಾಕಿ ಇಟ್ಟರು ಅವಳಿಗೆ.
ಭೈರವಿ ಬರೋ ವೇಳೆಗೇನೆ ರಾಮಕೃಷ್ಣರಿಗೆ ಹುಚ್ಚು ಅನ್ನೋ ಮಾತು ಬಂದಿತ್ತು. ಏನೇನೋ ಮಥುರನಾಥ ಇನ್ನಿಲ್ಲದ ಆಯುರ್ವೇದದ ಉಪಚಾರಗಳನ್ನು ಮಾಡಿಸೋದು, ಕೆಲವರು ಹುಚ್ಚು ಅನ್ನೋದು, ಕೆಲವರು ಇನ್ನೇನೋ ಅನ್ನೋದು ನಡೆದಿತ್ತು. ರಾಮಕೃಷ್ಣರಿಗೂ ಅದೆಲ್ಲ ಒಂದು ವಿಶೇಷವಾಗಿ ಮನಸ್ಸಿಗೆ ಒಂದು ರೀತಿ ಬೇಸರ ಅನ್ನೋ ರೀತಿಯಲ್ಲೇ ಆಗಿತ್ತು. ಆದರೆ ಒಬ್ಬರಿಗಾದರೂ ಶ್ರೀರಾಮಕೃಷ್ಣರ ಶರೀರದಲ್ಲಿ, ಮನಸ್ಸಿನಲ್ಲಿ, ಭಾವಸಾಗರದಲ್ಲಿ ಉಂಟಾಗ್ತಾ ಇರತಕ್ಕಂಥ ಈ ಉಬ್ಬರ ವಿಳಿತಗಳು ಭಕ್ತಿಯೋಗದ ಪರಾಕಾಷ್ಠೆ ಅನ್ನುವಂಥದ್ದು ಪಾಪ ಮಥುರನಿಗಾಗಲಿ ಹೃದಯನಿಗಾಗಲಿ ಅದೆಲ್ಲ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಯಾಕೆ? ಅದಕ್ಕೆ ಶಾಸ್ತ್ರಜ್ಞಾನ ಬೇಕಾಗುತ್ತೆ. ಭೈರವಿ ಬಂದು ನೋಡ್ತಾಳಲ್ಲ, ಭೈರವಿ ಬಂದು, ಓ ಮಗು ನೀನು ಇಲ್ಲಿದ್ದೀಯಾ, ನಾನು 3 ಜನರನ್ನ ಸಂಧಿ ಮಾಡೋದಿತ್ತು, 2 ಸಿಕ್ಕಿದ್ರು, 3ನೇವನು ಹುಡ್ಕೊಂಡು ಹೊರಟಿದ್ದೆ, ಓ ಮಗು ನೀನು ಇಲ್ಲಿದ್ದೀಯಾ ಅಂತ ತಾನಾಗೆ ಪರಿಚಯ ಮಾಡಿಕೊಂಡು ರಾಮಕೃಷ್ಣ ಹತ್ರ ಬಂದಾಗ, ಮಗು ಅಂತ ಕರೆದಾಗ ರಾಮಕೃಷ್ಣರು ಸಹಜವಾದ ಆ ತಾಯಿಯೊಡನಿರೋ ಸಲಿಗೆ ಹಾಗೆ, ಅಮ್ಮ ಹೀಗೆಲ್ಲ ಆಗ್ತಾ ಇದೆಯಲ್ಲ ನನಗೆ, ಹೀಗೆಲ್ಲ ಆಗ್ತಾ ಇದೆಯಲ್ಲ ನನಗೆ ಅಂದರೆ, ನಿಜಕ್ಕೂ ಕೂಡ ಈಗ ತಾಯಿಯ ಸ್ಥಾನದಲ್ಲಿ ಅವಳು ನಿಂತಿದ್ದಾಳೆ, ಮಗುವಿನ ಸ್ಥಾನದಲ್ಲಿ ರಾಮಕೃಷ್ಣರು ನಿಂತಿದ್ದಾರೆ. ತಾಯಿಗೆ ಸಹಜವಾಗಿ ಮಗುಗೆ ಇದೆಲ್ಲ ಆಗ್ತಾ ಇರೋದು ಬೇಜಾರಾಗ್ಬೇಕು ತಾನೆ. ಆದರೆ ರಾಮಕೃಷ್ಣರು ಹೀಗೆಲ್ಲ ಆಗ್ತಾ ಇದೆ, ಉರಿ ಶರೀರದಲ್ಲಿ ಉರಿ. ಆ ಕಾಲದಲ್ಲಿ ರಾಮಕೃಷ್ಣರಿಗೆ ಎಂತಹ ಸ್ಥಿತಿ ಅಂದರೆ ರೋಮ ಕೂಪಗಳಿಂದ ರಕ್ತ ಜಿನುಗ್ತಾ ಇತ್ತು. ಉರಿ ಅಂದ್ರೆ ಎಂಥ ಉರಿ! ಸೂರ್ಯೋದಯ ಪ್ರಾರಂಭವಾದರೆ ಆ ಉರಿ ಪ್ರಾರಂಭ. ಸಾಯಂಕಾಲ 5 ಗಂಟೆವರೆಗೆ ಗಂಗೆಯಲ್ಲಿ ಕುತ್ತಿಗೆವರೆಗೆ ಇಳಿದು ತಲೆ ಮೇಲೆ ಒದ್ದೆ ಬಟ್ಟೆ ಹಾಕ್ಕೊಂಡು ಆಮೇಲೆ ಎದ್ದು ಬಂದು, ಹಾಗೇ ಇದ್ರೆ ಕೆಮ್ಮು ನೆಗಡಿ ಬಂದಿತು ಅಂತ ಹೇಳಿ ಆಮೇಲೆ ಎದ್ದು ಬಂದು ಆ ಬಾಬುಗಳು ಉಳ್ಕೊಳ್ಳುವಂತಹ ಕೋಣೆಯಲ್ಲಿ ಅಮೃತಶಿಲೆ ಹಾಸಿರ್ತಕ್ಕಂಥ ನೆಲದ ಮೇಲೆ ಅಲ್ಲಿ ಒದ್ದೆ ಬಟ್ಟೆ ಹಾಕ್ಕೊಂಡು ಅದರ ಮೇಲೆ ಮಲಗಿ ಉರುಳಾಡಬೇಕು ರಾಮಕೃಷ್ಣರು. ಇಲ್ಲ ಅಂದ್ರೆ ಆ ಊರಿಗೆ ಹೋಗೋದಿಲ್ಲ. ಯಾವ ಕಾಯಿಲೆ, ಯಾವ ಆಯುರ್ವೇದ ಪಂಡಿತನಿಗೂ ಇದು ಎಟ್ಟುತ್ತಾ ಇಲ್ಲ. ಇದು ಯಾವ ಕಾಯಿಲೆ? ಅಮ್ಮ ಹೀಗೆಲ್ಲ ಆಗ್ತಾ ಇದೆಯಲ್ಲ. ಭೈರವಿಗೆ ಮುಖ ತಡ್ಕೊಳ್ಳೋಕಾಗದಷ್ಟು ಹಿಗ್ಗಿಬಿಡುತ್ತೆ. ಓ ಹೀಗಾಗ್ತಿದೆಯಾ ನಿನಗೆ? ಆನಂದ ಸಾಗರದಲ್ಲಿ ಮುಳುಗ್ತಾಳೆ ಅವಳು, ಮುಖ ಅರಳು ಬಿಡುತ್ತೆ ಅವಳಿಗೆ. ಇನ್ನೊಂದಾಗ್ತಾ ಇದೆಯಮ್ಮ, ಎಷ್ಟು ತಿಂದರೂ ಹೊಟ್ಟೆ ಹಸಿವು ಹೋಗ್ತಾ ಇಲ್ಲ. ಏನ್ ಊಟ ಮಾಡಿ ಎದ್ರೆ ಮತ್ತೆ ಹಸಿವು ಪ್ರಾರಂಭ, ಮತ್ತೆ ಊಟ ಮಾಡು, ಮತ್ತೆ ಹಸಿವು, ಹೀಗೆಲ್ಲ ಆಗ್ತಾ ಇದೆ. ಇದು ಯಾವುದಿದು? ಇದು ಯಾವುದು? ಮತ್ತೆ ಅವಳ ಮುಖ ಅರಳುತ್ತೆ. ಯಾಕೆ ಗೊತ್ತಾ? ಅವಳು ಚೈತನ್ಯ ಭಾಗವತವನ್ನು ಓದಿದ್ದಾಳೆ, ಶ್ರೀಮದ್ ಭಾಗವತವನ್ನು ಓದಿದ್ದಾಳೆ. ಅಲ್ಲೆಲ್ಲ ಬಂದಿದೆ. ಇದು ಮಹಾಭಾವವನ್ನು ಪಡ್ಕೊಂಡಿರ್ತಕ್ಕಂಥ ಸಾಧಕನ ಲಕ್ಷಣ. ಅಷ್ಟೇ ಅಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡು ಹೇಳ್ತಾಳೆ. ಮತ್ತು ಮುಂದೆ ಪಂಡಿತರ ಮುಂದೆ ಎಲ್ಲ ಹೇಳ್ತಾಳೆ. ಆ ಮಥುರನಾಥ ಪಂಡಿತರ ಒಂದು ಸಭೆಯನ್ನೇ ಏರ್ಪಾಟ್ ಮಾಡದ. ಆ ಪಂಡಿತರ ಸಭೆಯಲ್ಲಿ ಹೇಳ್ತಾಳೆ, ಅದೃಷ್ಟ ಪ್ರಸಂಗಾತ್ ಭಾಗವತದಲ್ಲಿ, ಚೈತನ್ಯ ಭಾಗವತದಲ್ಲಿ ಎಲ್ಲ ಕಡೆ ಓದ್ತೇವೆ, ಸಾಧಕನಾದವನು ಭಕ್ತಿಯೋಗದ ಪರಾಕಾಷ್ಠೆಯನ್ನು ಮುಟ್ಟಿದಾಗ ಭಗವತ್ ಕೃಪೆಯಿಂದ ಅವನಿಗೆ 2 ಅಥವಾ 3 ಲಕ್ಷಣಗಳು ಬರುತ್ತೆ ಈ ಥರದ್ದು. ಆದರೆ ಇವರಲ್ಲಿ ಆ ಪೂರ್ಣ ಪ್ರಮಾಣದ ಮಹಾಭಾವ ವ್ಯಕ್ತ 19 ಲಕ್ಷಣಗಳು ಇವರ ಶರೀರದಲ್ಲಿ ಪ್ರಕಟವಾಗ್ತಾ ಇದೆಯಲ್ಲ, ಇವರ ಶರೀರದಲ್ಲಿ ಪ್ರಕಟವಾಗ್ತಾ ಇದೆ. ಇವರಲ್ಲದೆ ಅವತಾರ ಪುರುಷರು ಮತ್ತಾರು ವೈಷ್ಣವ ಚರಣರೇ ತಮ್ಮ ಅಭಿಪ್ರಾಯವನ್ನು ನನಗೆ ಹೇಳಬೇಕು. ರಾಮಕೃಷ್ಣರಿಗೆ ಭಾಗವತದಲ್ಲಿ ಏನು ಬರೆದಿದೆ ಅಂತ ಗೊತ್ತಿಲ್ಲ, ಅವರು ಓದ್ದವರಲ್ಲ. ಇಲ್ಲಿ ಸಹಜವಾಗಿ ಒಂದು ಬರ್ತಾ ಇದೆ, ಶರೀರ ಲಕ್ಷಣಗಳು ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ. ತಡೆಯೋದಕ್ಕಾಗದೇ ಇರೋಷ್ಟು, ತಡೆದು ಹಿಡಿಯೋದಕ್ಕೆ ಆಗದೇ ಇರೋಷ್ಟು ಲಕ್ಷಣವಾಗಿ ತಾನಾಗಿ ಪ್ರಕಾಶಗೊಳ್ತಾ ಇದೆ. ಇದರಿಂದ ಏನು ಪ್ರಯೋಜನ? ಶ್ರೀರಾಮಕೃಷ್ಣರು ಯಾವುದೋ ಆ ಜಗನ್ಮಾತೆಯ ಈ ದಿವ್ಯ ಲೀಲೆ, ಇದೆಲ್ಲ ರಾಮಕೃಷ್ಣ ಮೂಲಕ ಏನು ಮಾಡ್ತಾ ಇದ್ದಾಳೆ? ಇದು ರಾಮಕೃಷ್ಣರಿಗೆ ಏನೋ ಪ್ರಯೋಜನವಾಯಿತಾ? ಆಗಿರಬಹುದು. ನೆನಪಿಟ್ಕೊಳ್ಳಿ, ನಿಜಕ್ಕೂ ಪ್ರಯೋಜನವಾಗಿರೋದು ನಮಗೆ. ಯಾಕೆ? ಆಗಿನ ಕಾಲದಲ್ಲಿ ನಾವು ಅಂದ್ಕೊಂಡಿದ್ವಿ ಭಾಗವತನ ಅದು ಏನದು, ಯಾರೋ ಮುದುಕರು ಏನೋ ಮಾಡೋ ಕೆಲಸ ಇಲ್ಲದೆ ಇರೋರು, ಬೇರೆ ಪಾಪ ಊಟ ತಿಂಡಿಗೆ ಬೇರೆ ವ್ಯವಸ್ಥೆ ಇಲ್ಲದೆ ಇರೋರು ಊರಿಂದ ಊರಿಗೆ ಭಾಗವತ ಅಂತ ಅಂದ್ಕೊಂಡು ಅದು ಪುರಾಣ ಹೇಳ್ಕೊಂಡು ಹೋಗಬಹುದಾದ ಒಂದು ಕಾವ್ಯ ಭಾಗವತ. ಆದರೆ ಯಾರು ಭಕ್ತಿಯೋಗವನ್ನು ಗಂಭೀರವಾಗಿ ತಗೊಂಡಿದ್ದಾರೆ, ಭಕ್ತಿಯೋಗದಲ್ಲಿ ಮುಂದುವರಿಯಬೇಕು, ಸಾಧಕನಾಗಬೇಕು, ಬೇರೆ ಬೇರೆ ಭಾವಗಳನ್ನು ಆಶ್ರಯಿಸಿಕೊಂಡು ಮುಂದೆ ಹೋಗಬೇಕು. ಈಗ ನಾನು ಯಾವ ಸ್ಥಿತಿಯಲ್ಲಿದ್ದೇನೆ, ಮುಂದುವರಿತಾ ಇದ್ದೀನಾ, ನಾನು ಯಾವ ಸ್ಥಿತಿಗಾದರೂ ಇರಲಿ, ಕೊನೆ ಪಕ್ಷ ಸನ್ಮಾರ್ಗದಲ್ಲಿ ಇದ್ದೀನಾ, ಭಕ್ತಿಯೋಗ ಏನು ನನ್ನಿಂದ
ನಿರೀಕ್ಷಣೆ ಮಾಡ್ತಾ ಇದೆಯೋ ಅದನ್ನೆಲ್ಲ ನಾನು 100ಕ್ಕೆ 100 ಹೃತ್ಪೂರ್ವಕವಾಗಿ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾ ಇದ್ದೀನಾ, ಅದನ್ನೆಲ್ಲ ನಾನು ನಿಜಕ್ಕೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನ, ಆ ಭಾವಗಳ, ಆ ವಿಚಾರಗಳ, ಆ ಶಿಸ್ತಿಗೆ ಒಳಪಟ್ಟಿದ್ದೀನ, ಅದಕ್ಕೆ ಬದ್ಧನ, ಆ ಚೌಕಟ್ಟಿನಲ್ಲಿ ಇದೀನ, ಸರಿಯಾದ ಮಾರ್ಗದಲ್ಲಿ ಇದೀನ ಅಂತ ಜನರಿಗೆ ತಿಳಿಯೋದು ಹೇಗೆ? ಭಾಗವತದಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಭಾಗವತದಲ್ಲಿ ವರ್ಣನೆ ಇದೆ. ಪ್ರಾಮಾಣಿಕನಾದ ಸಾಧಕನು ಹೃತ್ಪೂರ್ವಕವಾಗಿ ಗುರುಗಳ ಆಶ್ರಯದಲ್ಲಿ ಮಾರ್ಗದರ್ಶನದೊಡನೆ ಶ್ರದ್ಧೆಯಿಂದ ಸಾಧನೆ ಮಾಡ್ತಾ ಇದ್ರೆ ಅವನ ಶರೀರದಲ್ಲಿ ಈ ಲಕ್ಷಣಗಳೆಲ್ಲ ಬರುತ್ತವೆ. ಭಾಗವತದಲ್ಲಿದೆ. ಅದರಲ್ಲಿ ನಂಬಿಕೆನೇ ಇಲ್ಲ ಅಂದ್ರೆ ಏನ್ ಮಾಡೋದು? ಆದ್ದರಿಂದ ಶ್ರೀರಾಮಕೃಷ್ಣರು ಬಂದು ಏನು ಮಾಡಿದರು? ಅವರಿಂದ ಆಗಿದ್ದೇನು? ಭಾಗವತಕ್ಕೆ ಜೀವ ತುಂಬಿದರು. ಜನ ಭಾಗವತವನ್ನ ನಂಬುವಂತೆ ಮಾಡಿದರು. ರಾಮಕೃಷ್ಣರೇನೋ 50 ವರ್ಷ ಬದುಕಿದ್ರು. ಅವರ ನೇರ ಶಿಷ್ಯರು ಆಮೇಲೆ ಒಂದು 70-80 ವರ್ಷ ಬದುಕಿದ್ರು. ಈಗ ಅವರೆಲ್ಲ ತಮ್ಮ ಈ ಐಹಿಕ ಅಸ್ತಿತ್ವದಿಂದ ಅವರು ಆ ಕಡೆ ಹೊರಟೋದು, ಸರಿದು ಹೋದರು. ಈಗ ನಮ್ಗೆ ಮಾರ್ಗದರ್ಶನ ಕೊಡೋರು ಯಾರು? ಕೊಟ್ಟರು ಕೂಡ ನಮಗದ್ರಲ್ಲಿ ನಂಬಿಕೆ ಏನು? ಹೀಗಾಗಿ ನಾರದ ಮಹರ್ಷಿ ಹೇಳ್ತಾನೆ, ಒಬ್ಬ ಮಹಾತ್ಮ ಹುಟ್ಟಿ ಬರ್ತಾನಲ್ಲ, ಪರಾಭಕ್ತಿಯನ್ನ ಸಾಧಿಸಿರ್ತಕ್ಕಂಥ ಮಹಾತ್ಮ. ಪರಾಭಕ್ತಿ ಅಂತನ್ನಿ, ಮಹಾಭಾವ ಅಂತನ್ನಿ. 5 ಭಾವಗಳು ಪೂರ್ಣ ಪ್ರಮಾಣದಲ್ಲಿ ಯಾರಲ್ಲಿ 100ಕ್ಕೆ 100 ವ್ಯಕ್ತವಾಗುತ್ತೋ, ಮಾಗಿದ ರೂಪದಲ್ಲಿ, ಪರಿಪೂರ್ಣವಾದ ರೂಪದಲ್ಲಿ 5 ಭಾವಗಳು ಯಾರಲ್ಲಿ ವ್ಯಕ್ತವಾಗುತ್ತೋ ಅವರು ಅವತಾರ ಪುರುಷ ಮಾತ್ರ. ಅದಕ್ಕಿಂತಲೂ ಕೆಳಮಟ್ಟದ ಯಾರಲ್ಲೂ ಮಹಾಭಾವ ವ್ಯಕ್ತವಾಗಲಾರದು. ಯಾವುದಾದ್ರೂ ಒಂದು ಭಾವ ವ್ಯಕ್ತವಾಗಬಹುದು, 2 ಭಾವ ವ್ಯಕ್ತವಾಗಬಹುದು. ಆದರೆ 5 ಭಾವಗಳು ವ್ಯಕ್ತವಾಗಿ ಮಹಾಭಾವದಲ್ಲಿ ಅದು ಪರ್ಯವಸಾನವಾದರೆ ಅವನ ಅವತಾರ ಇಲ್ಲಿ ರಾಮಕೃಷ್ಣರ ಅವತಾರ ಪುರುಷರು ಅಂತೂ ಸಾಬೀತಾಯಿತು. ಜೊತೆಗೇನೆ ಭಾಗವತಕ್ಕೆ ಅವರು ಜೀವ ತುಂಬಿದರು. ನಾರದ ಹೇಳ್ತಾನೆ, ಪರಾಭಕ್ತಿಯನ್ನು ಪಡ್ಕೊಂಡವನು, ಮಹಾಭಾವವನ್ನು ಪಡ್ಕೊಂಡಿರ್ತಕ್ಕಂಥ ಭಕ್ತ, ಅವನಿಂದ ಪ್ರಪಂಚಕ್ಕಾಗುವುದೇನು? ತೀರ್ಥಿ ಕುರುವಂತೆ ತೀರ್ಥಾಣಿ, ಸಚ್ಛಾಸ್ತ್ರೀ ಕುರುವಂತೆ ಶಾಸ್ತ್ರಾಣಿ. ಶಾಸ್ತ್ರಗಳು ಕಂತೆಗಳಲ್ಲ, ಪುರಾಣಗಳಲ್ಲ, ನಂಬಿಕೆಗಳಲ್ಲ, ಜೀವ ಇರತಕ್ಕಂಥ ಮಾರ್ಗದರ್ಶಕರು. ಸಜೀವಿ ಮಾರ್ಗದರ್ಶಕ, ಸಚೇತನ ಭಾಷ್ಯ ಅಂತ ತ್ಯಾಗೇಶ್ವರ ಅಂದ್ರೆ ಹೇಳಿದ ಹಾಗೆ ಶ್ರೀರಾಮಕೃಷ್ಣರು ಶಾಸ್ತ್ರಗಳಿಗೆ ಸಚೇತನ ಭಾಷ್ಯ. ಹಾಗೆ ಶ್ರೀರಾಮಕೃಷ್ಣರು ಬಂದ ಮೇಲೆ ಭಾಗವತಾದಿಗಳು, ಅದಕ್ಕೆ ಸಂಬಂಧಪಟ್ಟ ಆ ರೀತಿಯ ಶಾಸ್ತ್ರಗಳು ಅವು ಸಚೇತನಗೊಂಡವು. ಹಾಗೆ ತೀರ್ಥಗಳು, ಸತೀರ್ಥ ಅವುಗಳಿಗೂ ಕೂಡ ಪ್ರಾಣ ಸಂಚಾರವಾಯಿತು. ಸಚ್ಛಾಸ್ತ್ರೀ ಕುರುವಂತೆ ಶಾಸ್ತ್ರಾಣಿ, ತೀರ್ಥಿ ಕುರುವಂತೆ ತೀರ್ಥಾಣಿ. ತೀರ್ಥಿ, ಈಗ ಶಾಸ್ತ್ರವನ್ನು ಕುರಿತು ಹೇಳಿದೆ. ಹೀಗಾಗಿ ರಾಮಕೃಷ್ಣರ ಜೀವನದಲ್ಲಿ ಏನೇನು ಬಂದುವು, ಲಕ್ಷಣಗಳು ಬಂದುವು, ಅವೆಲ್ಲ ಶಾಸ್ತ್ರ ಸಮ್ಮತವಾಗಿ 100ಕ್ಕೆ 100 ಶಾಸ್ತ್ರಗಳಲ್ಲಿ ಏನು ಹೇಳಲಾಗಿದೆಯೋ ಅದೇ ಬಂದಿವೆ. ಅದೇ ಲಕ್ಷಣಗಳಲ್ಲೇ ಬಂದು ಶಾಸ್ತ್ರಗಳು ಪುನರುಜ್ಜೀವನಗೊಂಡವು. ಕಾರಣ ಇಷ್ಟೇ, ಪರಮಾತ್ಮನೇ ಇನ್ನೊಂದು ರೂಪದಲ್ಲಿ ಯುಗಾಂತರದವರೆಗೆ ಭಕ್ತ ಸಮುದಾಯವನ್ನ, ಸಾಧಕರನ್ನ ಮಾರ್ಗದರ್ಶನಕ್ಕೆ ಒಳಪಡಿಸಬೇಕು ಅಂದ್ರೆ, ಸಾಧಕರಿಗೆ ಮಾರ್ಗದರ್ಶನ ನೀಡಬೇಕು ಅಂದ್ರೆ, ರಾಮಕೃಷ್ಣರೀಗ ಸಾಧಕರಿಗೆ ಮಾರ್ಗದರ್ಶನ ನೀಡಬೇಕು ಅಂದ್ರೆ ಅವರು ಶಾಸ್ತ್ರಗಳ ರೂಪದಲ್ಲಿ ಬಂದು ನಮಗೆ ಮಾರ್ಗದರ್ಶನ ನೀಡಬೇಕಾದ್ದು ಅನಿವಾರ್ಯ. ಈಗೆಲ್ಲ ನಮಗೆ ಮಾರ್ಗದರ್ಶನ ನೀಡೋದು ಶಾಸ್ತ್ರಗಳೇ. ಶ್ರೀರಾಮಕೃಷ್ಣರಿಲ್ಲ, ಆದರೆ ಶ್ರೀರಾಮಕೃಷ್ಣರು ಜೀವ ತುಂಬಿದಂತಹ ಶಾಸ್ತ್ರಗಳು. ಆ ಶಾಸ್ತ್ರಗಳ ಸಾರವಾಗಿ ಇವತ್ತು ನಮ್ಮ ಮುಂದೆ ಶ್ರೀರಾಮಕೃಷ್ಣ ವಚನವೇದ ಅನ್ನುವಂಥದ್ದು ಇದೆ ಎನ್ನುವಂಥದ್ದು ಬೇರೆ ಮಾತು. ಹೀಗೆ ಅನುಭವ, ಶ್ರೀರಾಮಕೃಷ್ಣರ ಅನುಭವ, ಆ ಕಡೆ ಶಾಸ್ತ್ರ ವರ್ಣನೆ 100ಕ್ಕೆ 100 ಒಪ್ಪಿಕೊಳ್ಳುತ್ತದೆ. ಇನ್ನೊಂದು ಸಂದರ್ಭ, ರಾಮಕೃಷ್ಣರು ಕಾಶಿಗೆ ಹೋಗಿರ್ತಾರೆ. ತೀರ್ಥಯಾತ್ರೆ ಸಾಧನೆ ಎಲ್ಲ ಮುಗಿದಿದೆ, ಕಾಶಿಗೆ ಹೋಗಿರ್ತಾರೆ. ಗಂಗೆಯ ನದಿಯ ಮೇಲೆ ಇವರ ದೋಣಿ ಸಾಗಿದೆ, ಗಂಗಾ ನದಿಯ ಮೇಲೆ ದೋಣಿ ಸಾಗಿದೆ. ಇದ್ದಕ್ಕಿದ್ದ ಹಾಗೆ ಶ್ರೀರಾಮಕೃಷ್ಣರು ಒಂದು ದೃಶ್ಯವನ್ನು ನೋಡಿ ದಿಗ್ಮೂಢರಾಗಿ, ಸಾಮಾನ್ಯವಾಗಿ ಅವರ ಜೀವನದಲ್ಲಿ ನಾವು ಕಾಣುವಂತಹ ಬಹಳ ಸಾಮಾನ್ಯ ಅಂಶ, ಮತ್ತೆ 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 ಮರುಕಳಿಸುವಂತಹ ಒಂದು ಘಟನೆ ಅವರ ಜೀವನದಲ್ಲಿ ಬರುತ್ತೆ. ಏನದು? ಸಮಾಧಿಸ್ಥರಾಗ್ಬಿಡ್ತಾರೆ. ಒಮ್ಮೆಲೆ ಅವರ ಫೋಟೋ ನಾವು ನೋಡ್ತೇವೆ. ಸಮಾಧಿ, ಬಲಗೈ ಹೀಗೆ ಮೇಲೆ ಕೆತ್ತಿ ಎಡಗೈ ಎದೆ ಹತ್ತಿರ ಬಂದು ಸಮಾಧಿಸ್ಥರಾಗ್ಬಿಡ್ತಾರೆ. ಒಂದೇ ಕಡೆ ಯವಿಯಕ್ಕದೆ ನೋಡ್ತಾ ದಿವ್ಯ ದೃಷ್ಟಿ, ಸಮಾಧಿಸ್ಥರಾಗ್ಬಿಡ್ತಾರೆ. ಎಲ್ಲಿ ಬಿದ್ದು ಬಿಡ್ತಾರೋ ಅಂತ ಹೇಳಿ ಹೃದಯ ಇತ್ಯಾದಿಗಳೆಲ್ಲ ಕೂಡ ಹತ್ತಿರ ಬಂದು ನಿಂತ್ಕೊಳ್ತಾರೆ. ನದಿ ದಾಟಿದ ಮೇಲೆ ದೋಣಿ ಶ್ರೀರಾಮಕೃಷ್ಣಾದಿಯಾಗಿ ಎಲ್ಲರೂ ಕೆಳಗಿಳಿದ ಮೇಲೆ ಪ್ರಸಂಗವಶಾತ್ ಇದರ ಬಗ್ಗೆ ಮಾತು ಬರುತ್ತೆ. ಆವಾಗ ರಾಮಕೃಷ್ಣ ಹೇಳ್ತಾರೆ, ಆಹಾ, ಎಂತಹ ಅದ್ಭುತವನ್ನು ಕಂಡೆ, ಎಂತಹ ಅದ್ಭುತವನ್ನು ಕಂಡೆ ನಾನಿವತ್ತು.
ಎಂತಹ ಅದ್ಭುತವನ್ನು ಕಂಡೆ. ಏನದು? ಮಣಿಕರ್ಣಿಕಾ ಘಟ್ಟ. ಆ ಮಣಿಕರ್ಣಿಕಾ ಘಟ್ಟ ಹಲವಾರು ಘಟ್ಟಗಳಲ್ಲಿ, ಕಾಶಿಯಲ್ಲಿರ್ತಕ್ಕಂಥ ಘಟ್ಟಗಳಲ್ಲಿ ಮಣಿಕರ್ಣಿಕಾ ಘಟ್ಟ ಒಂದು. ಆ ಮಣಿಕರ್ಣಿಕಾ ಘಟ್ಟದ ಹತ್ತಿರ ದೋಣಿ ಬಂದಾಗ ದಿವ್ಯಾದ್ಭುತವಾದ ದೃಶ್ಯವನ್ನು ಕಂಡೆ. ಜೀವಿ ಅಲ್ಲಿ ಸತ್ತಿದ್ದಾನೆ, ಅವನ ಶವ ಅಲ್ಲಿದೆ. ಸ್ವಯಂ ಶಿವನೇ ಜಟಾಜೂಟಧಾರಿ ಶ್ವೇತವರ್ಣದ ಒಬ್ಬ ದಿವ್ಯ ಪುರುಷ, ಆಜಾನುಬಾಹು, ಕಂದು ಬಣ್ಣದ ಕೂದಲುಗಳು, ಉದ್ದಕ್ಕೆ ಬಿಟ್ಟಿರ್ತಕ್ಕಂಥ ಕೂದಲು, ಶ್ವೇತವರ್ಣ, ಜಟಾಜೂಟಧಾರಿಯಾಗಿ ಒಬ್ಬ ದಿವ್ಯ ಪುರುಷ ಬಂದು ಆ ಜೀವಿಯನ್ನ ತನ್ನ ಹತ್ತಿರಕ್ಕೆ ತೆಗೆದುಕೊಂಡು ಅವನ ಕಿವಿಯಲ್ಲಿ ಬ್ರಹ್ಮ ಮಂತ್ರವನ್ನ ಉಸುರುತ್ತಾ ಇದ್ದಾನೆ. ಬ್ರಹ್ಮ ಮಂತ್ರವನ್ನು ಉಸುರುತ್ತಾನೆ. ಈ ಕಡೆ ಸರ್ವಮಂಗಳಿಯಾಗಿರ್ತಕ್ಕಂಥ ಜಗನ್ಮಾತೆ, ಶಿವನ ಅರ್ಧಾಂಗಿ, ಅವಳು ಈ ಜೀವಿಯ ಮನಸ್ಸನ್ನು ಭೇದಿಸಿ ಅದರ ಒಳಗಡೆ ಸುಪ್ತವಾಗಿರ್ತಕ್ಕಂಥ ಅವನ ಎಲ್ಲ ಸಂಚಿತ ಕರ್ಮಗಳನ್ನು ಕೇವಲ ಸ್ಪರ್ಶ ಮಾತ್ರದಿಂದ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿಸಿ, ನಲ್ಲಿಫೈ ಮಾಡಿ, ಎಲ್ಲ ಕರ್ಮಗಳನ್ನು, ಸಂಚಿತ ಕರ್ಮಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯತೆಗೆ ಒಳಪಡಿಸಿ, ನಿಷ್ಕ್ರಿಯ ಮಾಡಿ ಅವನ ಮೋಕ್ಷ ದ್ವಾರವನ್ನ ತನ್ನ ಕೈಯಾರೆ ತೆರೆದು, ಮೋಕ್ಷ ದ್ವಾರವನ್ನು ತೆರೆದು ಅದರ ಒಳಗಡೆಗೆ ಜೀವಿ ಪ್ರವೇಶ ಮಾಡುವಂತೆ ಮಾಡ್ತಾ ಇದ್ದಾಳೆ. ಇದನ್ನು ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಹಲವಾರು ಜೀವಿಗಳ ವಿಷಯದಲ್ಲಿ ಶಿವ ಪಾರ್ವತಿಯರು, ಶಿವ ಮತ್ತು ಜಗನ್ಮಾತೆ ಈ ರೀತಿಯಲ್ಲಿ ಅವನಿಗೆ ಮುಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಕಂಡೆ. ಕಾಶಿಕಾಂಡ ಅಂತ ಒಂದು ಪುರಾಣ, ಅಲ್ಲಿದ್ದಂಥ ಎಲ್ಲ ಪುರೋಹಿತರು ಹೇಳ್ತಾರೆ, ಮಹಾಶಯರೇ, ಕಾಶಿಕಾಂಡ ಅಂತ ಒಂದು ಪುರಾಣ ಇದೆ, ಅದರಲ್ಲಿ ಕಾಶಿಯಲ್ಲಿ ಸತ್ತವರಿಗೆ ಶಿವ ಮುಕ್ತಿಯನ್ನು ಕೊಡ್ತಾನೆ ಅಂತ ಒಂದು ವಾಕ್ಯ ಮಾತ್ರ ಬರೆದಿದೆ. ಆದರೆ ಹೇಗೆ ಮುಕ್ತಿಯನ್ನು ಕೊಡ್ತಾನೆ, ಯಾವ ರೀತಿಯಲ್ಲಿ ಕೊಡ್ತಾನೆ ಅನ್ನೋ ವರ್ಣನೆ ಇಲ್ಲ. ಇವತ್ತು ನೀವು ಕಂಡ ದೃಶ್ಯ ಕಾಶಿಕಾಂಡದಲ್ಲಿ ಬಂದಿರತಕ್ಕಂಥ ಆ ವಾಕ್ಯವನ್ನ ನಾವೆಲ್ಲರೂ ಕೂಡ 100ಕ್ಕೆ 100 ಒಪ್ಪಿಕೊಳ್ಳುವಂತೆ ಮಾಡಿತು, ನಂಬುವಂತೆ ಮಾಡಿತು, ಒಪ್ಪಿಕೊಳ್ಳುವಂತೆ ಮಾಡಿತು. ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರು ಸಂದರ್ಭೋಚಿತವಾಗಿ ನಾನು ಹೇಳಿದ್ರು, ಬಹುಶಃ ಪುಸ್ತಕದಲ್ಲೂ ಬರೆದಿರಬೇಕು. ಆದ್ದರಿಂದಲೇ ನಮ್ಮ ರಾಮಕೃಷ್ಣ ಮಹಾಸಂಘದಲ್ಲಿ ಹಿರಿಯ ಸ್ವಾಮಿಗಳು ಬೇರೆಲ್ಲೂ ಕೂಡ ಮಂತ್ರದೀಕ್ಷೆ ಕೊಡಬಹುದು, ಕಾಶಿಯಲ್ಲಿ ಮಂತ್ರದೀಕ್ಷೆ ಕೊಡೋದಿಲ್ಲ ಅಂತ ಹೇಳಿದ್ರು. ಕಾಶಿಯಲ್ಲಿ ಮಂತ್ರದೀಕ್ಷೆ ಕೊಡೋದಿಲ್ಲ, ಏಕೆಂದರೆ ಸ್ವಯಂ ಶಿವನೇ ಅಲ್ಲಿ ಮಂತ್ರದೀಕ್ಷೆ ಕೊಟ್ಟು ಜೀವಿಗೆ ಮುಕ್ತಿಯನ್ನು ಕರುಣಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಶ್ರೀ ಶಂಕರಾಚಾರ್ಯರು ಅನ್ನಪೂರ್ಣ ಸ್ತೋತ್ರದಲ್ಲಿ ಕಾಶಿಯ ಅನ್ನಪೂರ್ಣೆಯ ಮುಂದೆ ನಿಂತು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಮೋಕ್ಷದ್ವಾರ ಕಪಾಟ ಪಾಟನ ಕರಿ ಮಾತಾ ಅನ್ನಪೂರ್ಣೇಶ್ವರಿ. ಅಮ್ಮ ಅನ್ನಪೂರ್ಣೇಶ್ವರಿ, ಜೀವಿಯ ಮೋಕ್ಷದ್ವಾರದ ಬಾಗಿಲನ್ನು ತೆರೆದು ಅವನ ಒಳಕ್ಕೆ ಪ್ರವೇಶವಂತೆ ಮಾಡಿ ಮುಕ್ತಿಯನ್ನು ನೀಡ್ತಾ ಇದೀಯ. ತದ್ವತ್ ಇದನ್ನೇ ಶ್ರೀರಾಮಕೃಷ್ಣರು ಅವಳ ಮೋಕ್ಷದ್ವಾರವನ್ನು ತೆರೆದು ಸಂಚಿತ ಕರ್ಮಗಳನ್ನೆಲ್ಲ ನಿಷ್ಕ್ರಿಯಗೊಳಿಸಿ ಜೀವಿ ಅದರ ಒಳಕ್ಕೆ ಪ್ರವೇಶ ಮಾಡುವಷ್ಟರ ಮಟ್ಟಿಗೆ ತಾನೇ ವೈಯಕ್ತಿಕವಾಗಿ ಅದರ ಜವಾಬ್ದಾರಿಯನ್ನು ನೋಡಿ ಉಸ್ತುವಾರಿ ವಹಿಸಿ ಆ ಮಹಾನ್ ಪ್ರಕ್ರಿಯೆಯಲ್ಲಿ ಅವನು ಮೋಕ್ಷಕ್ಕೆ ಅಧಿಕಾರಿಯಾಗುವುದನ್ನು ನೋಡ್ಕೊಳ್ತಾ ಇದ್ದಾಳೆ. ಇದನ್ನು ರಾಮಕೃಷ್ಣರು ಕಣ್ಣಾರೆ ಕಂಡರು. ತೀರ್ಥಿ ಕುರುವಂತಿ ತೀರ್ಥಾಣಿ. ಹಾಗೆಯೇ ಮಥುರ, ಹಾಗೆಯೇ ಬೃಂದಾವನ, ಹಾಗೆಯೇ ಪುರಿ ಜಗನ್ನಾಥ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತ ಕ್ಷೇತ್ರ ಪುರಾಣಗಳು ಇವೆ. ಆ ಕ್ಷೇತ್ರ ಪುರಾಣಗಳನ್ನು ನಿಜಕ್ಕೂ ಕೂಡ ನಾವು ನಂಬಿ, ಬೃಂದಾವನದ ಲೀಲೆ ಈಗಲೂ ನಡೀತಾ ಇದೆ, ಎಷ್ಟು ಭಾಗವತಗಳಲ್ಲಿದೆ. ಆದರೆ ಯಾರು ಅದನ್ನು ನಂಬ್ತಾರೆ? ಇವತ್ತು ನಾವು ಬೃಂದಾವನಕ್ಕೆ ಹೋದರೆ ಅಲ್ಲಿರ್ತಕ್ಕಂಥ ವಾತಾವರಣವನ್ನು ನೋಡಿದ್ರೆ ಯಾರು ನಂಬ್ತಾರೆ? ಕಾಶಿಗೆ ಹೋಗಿ ನಾವು ಇದನ್ನು ನೋಡಿದ್ರೆ, ಆ ಮಣಿಕರ್ಣಿಕಾ ಘಟ್ಟ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ಇದು ಹೀಗೆ ಅಂತ ಯಾರು ಅಂದ್ಕೊಳ್ತಾರೆ? ಹೀಗೆಲ್ಲ ಇದೆ ಅಂತ ಯಾರು ಅಂದ್ಕೊಳ್ತಾರೆ? ತಂತ್ರಶಾಸ್ತ್ರಗಳನ್ನು ನೋಡಿ ಅದರಲ್ಲಿ ಬರುವಂತಹ ವಿವರಣೆಗಳನ್ನು, ಸಾಧಕ ಹೇಗೆ ತಂತ್ರಶಾಸ್ತ್ರಗಳನ್ನು ಅಭ್ಯಸಿಸಬೇಕು, ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು, ಅದರ ಪ್ರಕಾರ, ಆ ಮಾರ್ಗದರ್ಶನ ಪ್ರಕಾರ ಅಂತ ನೋಡಿದರೆ, ಆ ತಂತ್ರಶಾಸ್ತ್ರದ ವರ್ಣನೆಗಳನ್ನು ನೋಡಿದರೆ ಇಷ್ಟು ಉದಾತ್ತೀಕರಣ ಅನ್ನುವಂಥದ್ದು ಈ ಪ್ರಕ್ರಿಯೆಗಳಿಂದ ಸಾಧ್ಯವೇ ಅನ್ನುವ ಸಂದೇಹ, ಸಂಶಯ ಬಾರದೇ ಇರುತ್ತದೆಯೇ? ಆ ತಂತ್ರಶಾಸ್ತ್ರಗಳು ಹಾಗೆಯೇ ಇದೆ. ಯಾವ ಶಾಸ್ತ್ರವನ್ನು ನೋಡಿ ನಮಗೆ ನಂಬಿಕೆ ಸ್ವಲ್ಪ ಹೆಚ್ಚು ಕಡಿಮೆ ಬಾರದಂತೆ ಇದೆ. ತೀರ್ಥಸ್ಥಳವನ್ನು ನೋಡಿ ನಂಬಿಕೆ ಬಾರದಂತೆ ಇದೆ. ಯಾಕೆ ನಂಬಿಕೆ ಬಾರದಂತೆ ಇದೆ? ನಮಗೆ ಅದರ ಮೇಲ್ಮೈ ಕಾಣುತ್ತೆ, ಅದರ ಒಳ ತಿರುಳು, ಅದರ ಒಳ ಮಹಿಮೆ ನಮಗೆ ಕಾಣಲಾರದು, ನಮಗೆ ಕಾಣುವುದಿಲ್ಲ. ಮಹಾತ್ಮ ಪರಮಾತ್ಮ ಧರ್ಮಗ್ಲಾನಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅರ್ಜುನ,
ಧರ್ಮಕ್ಕೆ ಗ್ಲಾನಿ ಬಂದಾಗ ನಾನು ಬಂದು ಆ ಗ್ಲಾನಿಯನ್ನು ಹೋಗಿಸ್ತೇನೆ ಅಂದರೆ ಕೇವಲ ರಾವಣ ವಧೆ, ಕಂಸವಧೆ, ಶಿಶುಪಾಲ ವಧೆ ಅಲ್ಲ, ಅದು ಬಹಳ ಸಣ್ಣದು. ಅದಲ್ಲ, ಶಾಸ್ತ್ರಗಳಲ್ಲಿ ನಂಬಿಕೆ ಕಳೆದು ಹೋಗಿದ್ದಿದೆ ಧರ್ಮಗ್ಲಾನಿ. ದುರ್ಯೋಧನ ಯಾರು? ನಮ್ಮ ಅಪನಂಬಿಕೆಯೇ, ನಮ್ಮ ಶ್ರದ್ಧಾಹೀನತೆಯೇ. ಯಾಕೆ? ಇದೆಲ್ಲ ಕೂಡ ಎಷ್ಟು ನೂರಾರು ಸಾವಿರಾರು ವರ್ಷಗಳಿಂದ ಸಾಧಕರು ಅವುಗಳನ್ನು ಅನುಸರಿಸಿಕೊಂಡೇ ತಮ್ಮ ಸಾಧನೆಗಳನ್ನು ಮಾಡಿ ಅದರಲ್ಲೆಲ್ಲ ಕೂಡ ತಮ್ಮ ಅದ್ಭುತವಾದಂತಹ ಸಾರ್ಥಕ್ಯವನ್ನು ಕಂಡವರು. ಇಷ್ಟಾದರೂ ಕೂಡ ನಮ್ಮ ಮನಸ್ಸು ಸಂಶಯ ಮಾಡುತ್ತಲ್ಲ. ಸ್ವಯಂ ಶಾರದಾನಂದರೆ ರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಅದೆಷ್ಟು ಸಲ ಹೇಳ್ತಾರೆ, ಇಷ್ಟಾದರೂ ಈ ಆಧುನಿಕ ವಿದ್ಯಾಭ್ಯಾಸ ಪಡ್ಕೊಂಡಿರ್ತಕ್ಕಂಥ ನಮ್ಮ ಮನಸ್ಸುಗಳು ಇನ್ನೂ ಸಂಶಯಗಳನ್ನು ಹೋಗಲಾಡಿಸ್ಕೊಳ್ಳುವುದಿಲ್ವಲ್ಲ, ಇಷ್ಟಾದರೂ ನಮ್ಮಲ್ಲಿ ಈ ಸಂಶಯ ಹೋಗೋದಿಲ್ವಲ್ಲ. ವೇದಾಂತದಲ್ಲಿ ಒಂದು ವಾಕ್ಯ ಬರುತ್ತೆ, ಕೀಟಕೋ ಭ್ರಮರಧ್ಯಾಯನ್ ಭ್ರಮರತ್ವಾಯ ಕಲ್ಪತೆ. ಕೀಟಕ ಭ್ರಮರವನ್ನು ಕುರಿತು ಧ್ಯಾನ ಮಾಡ್ತಾ ಇದ್ರೆ ಸ್ವಯಂ ತಾನೇ ಒಂದು ಭ್ರಮರವಾಗುತ್ತದೆ. ಅರ್ಥಾತ್ ಸಾಧಕನೇ ಆತ್ಮನನ್ನು ಕುರಿತು ಶ್ರವಣಂ ಮನನಂ ನಿಧಿಧ್ಯಾಸನದಲ್ಲಿ ತೊಡಗಿಸ್ಕೋ. ನಿರಂತರ ನೀನು ಆತ್ಮಸ್ವರೂಪಿಯಾಗಿ ಬಿಡ್ತೀಯ, ಆತ್ಮನ ಲಕ್ಷಣಗಳೇ ನಿನ್ನದಾಗಿಬಿಡುತ್ತವೆ. ಯಾವಾಗ ನಿನ್ನಲ್ಲಿ ಆತ್ಮ ಸಾಕ್ಷಾತ್ಕಾರವಾಗುತ್ತದೋ ಆಗ ಆತ್ಮನ ಲಕ್ಷಣಗಳೇನು? ಜ್ಞಾನಯೋಗವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರು ಹೇಳಿದ್ದಾರೆ, ಕ್ವಚಿನ್ ಮೂಢೋ ವಿದ್ವಾನ್ ಕ್ವಚಿದಪಿ ಮಹಾರಾಜ ವಿಭವ, ಕ್ವಚಿತ್ ಭ್ರಾಂತಃ ಸೌಮ್ಯಃ, ಕ್ವಚಿತ್ ಅಜಗರಾಚಾರ ಕಲಿತಃ, ಕ್ವಚಿತ್ ಪಾತ್ರೀಭೂತಃ, ಕ್ವಚಿತ್ ಅವಮತಃ, ಕ್ವಾಪ್ಯ ವಿದಿತ, ಚರತಿ ಏವಂ ಪ್ರಾಜ್ಞಃ ಸತತ ಪರಮಾನಂದ ಸುಖಿತಃ. ದಿಗಂಬರೋವ ಅಪಿ ಸಾಂಬರೋವ ತ್ವಗಂಬರೋವ ಅಪಿ ಚಿದಂಬರಸ್ಥಃ. ಬ್ರಹ್ಮಜ್ಞಾನಿಯ ಲಕ್ಷಣ ಆಚಾರ್ಯರು ಹೇಳ್ತಾರೆ, ಶಂಕರಾಚಾರ್ಯ ವಿವೇಕ ಚೂಡಮ. ದಿಗಂಬರೋವ ಅಪಿ ಸಾಂಬರೋವ ತ್ವಗಂಬರೋವ ಅಪಿ ಚಿದಂಬರಸ್ಥಃ. ಉನ್ಮತ್ತವತ್ವಾಪಿ ಚ ಬಾಲವತ್ವ. ಶ್ರೀರಾಮಕೃಷ್ಣರ ಈ ಫೋಟೋ ನೋಡಿದ್ರೆ ಅದು ಉನ್ಮತ್ತ ಸ್ಥಿತಿ. ಉನ್ಮತ್ತವತ್ವಾಪಿ ಚ ಬಾಲವತ್ವ ಪಿಶಾಚವತ್ವಾಪಿ ಚರತಿ ಅವನ್ಯ. ಇದೆಲ್ಲ ಧರ್ಮ ಬ್ರಹ್ಮಜ್ಞಾನಿಯ ಲಕ್ಷಣಗಳಿದೆ. ಆದರೆ ಅದು ಆ ಲಕ್ಷಣಗಳು ನಮ್ಮಲ್ಲಿ ಬಂದ್ಬಿಡುತ್ತೆ ಆತ್ಮ ಸಾಕ್ಷಾತ್ಕಾರವಾದರೆ. ಅದಕ್ಕೆ ನಾವು ಮಾಡಬೇಕಾದ್ದೇನು? ನಿರಂತರ ಆತ್ಮಚಿಂತನ, ಬ್ರಹ್ಮಚಿಂತನ, ಆತ್ಮಚಿಂತನ, ಬ್ರಹ್ಮಚಿಂತನ. ಕೀಟಕೋ ಭ್ರಮರಧ್ಯಾಯನ್ ಭ್ರಮರತ್ವಾಯ ಕಲ್ಪತೆ. ಅದು ಕೇವಲ ಜ್ಞಾನಯೋಗಕ್ಕೆ ಅನ್ವಯಿಸುವಂತಹದ್ದಲ್ಲ, ಯಾವ ಯೋಗಕ್ಕೂ ಅನ್ವಯಿಸುವಂತಹದ್ದು. ಒಂದನ್ನು ಕುರಿತು ನಾವು ಅದರಲ್ಲೇ ಮುಳುಗು ಬಿಟ್ರೆ ಅದೇ ಆಗಿಬಿಡ್ತೀವಿ. ನಿಜಕ್ಕೂ ಕೂಡ ರಾಮಕೃಷ್ಣ ಹೇಳ್ತಾರೆ, ಯಾವುದನ್ನಾದರೂ ತಿಳಿಯುವುದು ಅಂದ್ರೆ ಅದೇ ಆಗಿಬಿಡೋದು. ಏನನ್ನಾದರೂ ತಿಳಿಯೋದು ಅಂದ್ರೆ ಏನು? ಸ್ವಯಂ ಅದೇ ಆಗಿಬಿಡೋದು. ಭಕ್ತಿಯೋಗವನ್ನು ಸಾಧನೆ ಮಾಡುವ ಕಾಲದಲ್ಲಿ ಶ್ರೀರಾಮದರ್ಶನ ಪಡೆದುಕೊಳ್ಳೋದಕ್ಕೆ ಹನುಮಂತ ನೀನು ಅಂತ ಭಾವಿಸ್ಕೋ. ಯಾರು ಹೇಳಿದ್ರು, ನೀನೇ ಹನುಮಂತ ಅಂತ ಭಾವಿಸ್ಕೊಂಡ್ಬಿಡು. ರಾಮಕೃಷ್ಣರಿಗೆ ಅಷ್ಟು ಹೇಳಿದ್ರೆ ಸಾಲದೆ, ಸೊಂಟಕ್ಕೆ ಒಂದು ಪಂಚ ಕಟ್ಕೊಂಡ್ರು, ಅದರ ಇನ್ನೊಂದು ತುದಿಯನ್ನು ಆ ಕಡೆ ಇಳಿದು ಬಿಟ್ರು, ಅದೇ ಬಾಲ. ಮರದ ಮೇಲೇನೆ ಕೂತ್ಕೊಳ್ಳೋದು. ನಾನು ಹನುಮಂತ, ರಾಮದರ್ಶನ ನನಗೆ ಯಾವಾಗ ಅಂತ ಅಂದ್ಕೊಂಡು ನಿರಂತರ ರಾಮಧ್ಯಾನದಲ್ಲೇ ಕಳೀತಾ ಬಂದರು. ಯಾವ ಮಟ್ಟಕ್ಕೆ ತಾನು ರಾಮಕೃಷ್ಣ ಅನ್ನುವಂತಹದ್ದು ಯಾವತ್ತೋ ಆ ಪ್ರಜ್ಞೆಯೇ ಹೊರಟು ಹೋಗ್ಬಿಟ್ಟಿದೆ. ಈಗ ನಾನು ಹನುಮಂತ, ರಾಮಚಂದ್ರನ ದರ್ಶನ ಯಾವಾಗ? ನನ್ನ ರಾಮ ಎಂದು ಬರುವನು, ನನ್ನ ರಾಮ ಎಂದು ಬರುವನು. ಅವನಿಗೆ ಏಕಾದಶಿಯೂ ಇಲ್ಲ, ಹುಣ್ಣಿಮೆಯೂ ಇಲ್ಲ, ಅಮಾವಾಸ್ಯೆಯೂ ಇಲ್ಲ. ಅವನಿಗೆ ಗೊತ್ತಿರೋದು ಕೇವಲ ರಾಮ, ಅವನಿಗೆ ಬೇಕಾಗಿರೋದು ಕೇವಲ ರಾಮ. ಈ ಸ್ಥಿತಿಯಲ್ಲಿ ರಾಮಕೃಷ್ಣರು ದಿನಗಳನ್ನು ಕಳೆಯೋದಕ್ಕೆ ಪ್ರಾರಂಭ ಮಾಡಿದರು. ಮುಂದೆ ಹೇಳ್ತಾರೆ ತಮ್ಮ ಶಿಷ್ಯರ ಮುಂದೆ, ಆ ಸ್ಥಿತಿಯಲ್ಲಿ ನಾನು ಇದ್ದಾಗ ನೋಡ್ತೇನೆ, ಬೆನ್ನುಮೂಳೆ ಕೆಳಗಡೆ ಒಂದು 2-3 ಇಂಚು ಉದ್ದ ಬಾಲ ಬೆಳೆದು ಬಿಟ್ಟಿತ್ತು ನನಗೆ. ಇದು ಶಾಸ್ತ್ರದಲ್ಲಿದೆ. ಯದ್ಭ ಕೀಟಕೋ ಭ್ರಮರಧ್ಯಾಯಂ ಭ್ರಮರತ್ವಾಯ ಕಲ್ಪತೆ. ನೀನು ಯಾವುದನ್ನು ಕುರಿತು ಧ್ಯಾನ ಮಾಡ್ತೀಯೋ ಅದೇ ಆಗಿಬಿಡ್ತೀಯ ನೀನು. ಇದನ್ನು ಆಧರಿಸಿ ಮುಂದೆ ವಿಜ್ಞಾನಗಳೆಲ್ಲ ಬಂದಿವೆ. ಮ್ಯಾನ್ ದಿ ಅನ್ನೋನ್ ಒಂದು ಪುಸ್ತಕನೇ ಬಂದಿದೆ, ನೋಬೆಲ್ ಪ್ರಶಸ್ತಿ ಬಂದ್ಬಿಟ್ಟಿದೆ ಆ ಪುಸ್ತಕಕ್ಕೆ. ಅದನ್ನು ನೋಡಿದ್ರೆ ಅದರ ಯಾವ ಸಾರ ಭಾರತದ್ದು. ಆಮೇಲೆ ಕೇಳಿದ್ರು ಶಾರದಾನಂದರಾದಿಯಾಗಿ ಆವಾಗಿದ್ದಂಥ ಎಲ್ಲ ಶಿಷ್ಯರು, ಮಹಾಶಯ್ ಆ ಬಾಲ ಈಗಲೂ ಇದೆಯಾ ನಿಮಗೆ? ಇಲ್ಲ, ಆ ಭಾವನೆ ಹೊರಟೋದ್ಮೇಲೆ ಬಾಲ ಹೊರಟೋಯ್ತು. ಇನ್ನು ಮುಂದೆ ಶ್ರೀಕೃಷ್ಣನ ದರ್ಶನ ಬೇಕಿದೆ. ತನ್ನನ್ನು ರಾಧೆ ಅದೇ ರೀತಿಯಲ್ಲೇ ರಾಧೆ ಅಂತ ಭಾವಿಸ್ಕೊಂಡ್ರು. ಭಾವಿಸೋದು ಅಂದ್ರೆ ಏನು? ಸೀರೆ ಉಟ್ಕೊಂಡ್ರು, ಕೃತಕವಾದಂಥ ಜಡೆ ಹಾಕ್ಕೊಂಡ್ರು, ಎಲ್ಲ ಆಭರಣಗಳನ್ನು ತೊಟ್ಕೊಂಡ್ರು. ಕೃಷ್ಣನ ಧ್ಯಾನದಲ್ಲಿ ನಾನು ನನ್ನ ಅಸ್ತಿತ್ವವೇ ಇಲ್ಲ ಕೃಷ್ಣನಿಲ್ಲದೆ ಹೋದ್ರೆ ಹತ್ತರು ಕರೆದರು. ರಾಧೆಯ ಜೀವನದಲ್ಲಿ ಏನು ವರ್ಣನೆಗಳನ್ನು ನೋಡ್ತೀವೋ ಸ್ವಯಂ ತಾವೇ ಸ್ತ್ರೀ ವೇಷಭೂಷಣಗಳನ್ನು ಧರಿಸಿ ಸಂಪೂರ್ಣವಾಗಿ ಆ ಸ್ತ್ರೀ ಭಾವದಲ್ಲಿ ರಂಜಿತರಾಗಿ ಸಾಯಂಕಾಲವಾಯಿತು ಅಂತಂದ್ರೆ ಹೇಗೆ ಕಾಳಿ ದರ್ಶನವಾಗಲಿಲ್ಲ ಅಂತ ಅವ್ರಿಗೆ ಒಂದು ವ್ಯಾಕುಲತೆ ಬರ್ತಿತ್ತು, ಈಗ ಕೃಷ್ಣ ದರ್ಶನವಾಗಲಿಲ್ಲ ಅಂತ ವ್ಯಾಕುಲತೆ ಬರ್ತಾ ಇದೆ.
ಇದೇ ಭಾವದಲ್ಲಿ ಹೋಗ್ತಾ ಇದ್ದಾರೆ. ಹೇಳ್ತಾರೆ, ಮುಂದೆ ಕೆಲವೇ ದಿನಗಳಲ್ಲಿ ನನ್ನ ಶರೀರ 16 ಆಣೆ ಸ್ತ್ರೀ ಶರೀರವಾಗಿ ಹೋಯಿತು. ಇದೆಲ್ಲ ಬಯಾಲಜಿಗೆ ಒಂದು ಚಾಲೆಂಜು, ವಿಜ್ಞಾನಕ್ಕೆ ಒಂದು ಸವಾಲು. ಎಷ್ಟು ಪರಮಾತ್ಮ ನಿಯಮಗಳನ್ನು ಮೀರಿದವನು ರಾಮಕೃಷ್ಣರು ಮಥುರನಿಗೆ ತೋರಿಸೇ ಬಿಟ್ರು. ಒಂದೇ ರೆಂಬೆಯಲ್ಲಿ ಬಿಳಿ ದಾಸವಾಳ, ಕೆಂಪು ದಾಸವಾಳ ಎರಡು ನೋಡು, ಇಲ್ಲಿ ಯಾವ ನಿಯಮ ಇದೆಯೋ ನಿಂದು? ಶಾಸ್ತ್ರಗಳಲ್ಲಿ ಏನೇನು ಉಲ್ಲೇಖವಿದೆ, ಶಾಸ್ತ್ರಗಳು ಪರಮಾತ್ಮ ಯಾವುದೇ ನಿಯಮಗಳಿಗೆ ಅತೀತ ಇಲ್ಲಿ ತೋರಿಸ್ತಾರೆ. ಏನೇನು ವಿಚಾರಗಳಿದೆ ಅದೆಲ್ಲವೂ ರಾಮಕೃಷ್ಣರ ಜೀವನದಲ್ಲಿ 100ಕ್ಕೆ 100 ಸತ್ಯವಾಗುವುದನ್ನು ನೋಡ್ತೀವಿ. ಕೊನೆಗೆ ಒಂದು ವಿಷಯಕ್ಕೆ ಸುಮ್ಮನೆ ಒಂದು ಪ್ರಸ್ತಾಪ ಮಾಡಿ ನನ್ನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತೇನೆ. ಬ್ರಹ್ಮಜ್ಞಾನಿಗೆ ದೇಹ ಪ್ರಜ್ಞೆ ಇರೋದಿಲ್ಲ, ದೇಹ ಪ್ರಜ್ಞೆ ಇರೋದಿಲ್ಲ. ಮತ್ತು ದುರ್ಗಾ ಸಪ್ತಶತಿಯಲ್ಲಿ ದೇವಿ ಒಂದು ಭರವಸೆ ಕೊಟ್ಟಿದ್ದಾಳೆ, ತಂಸ ಪರಿಚರೇ ದೇವಿ ಪತಿಮ್ರಯಂ ಇವಾಂಗನ. ಯಾವ ಭಕ್ತ ನನ್ನನ್ನು ಅತ್ಯಂತ ಹೃತ್ಪೂರ್ವಕವಾದ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸ್ತಾನೋ ಅವನನ್ನು ಪತಿವ್ರತೆಯಾದವಳು ಪತಿಯನ್ನು ನೋಡಿಕೊಳ್ಳುವಂತೆ ನೋಡಿಕೊಳ್ತೇನೆ ಆ ಭಕ್ತನನ್ನ ಅಂತ ದೇವಿ ಸ್ವಯಂ ತಾನೇ ಹೇಳ್ತಾಳೆ. ಕೊನೆಯಲ್ಲಿ ಬರುವಂತಹ 3 ಅಧ್ಯಾಯಗಳಲ್ಲಿ ಒಂದು ಬಹುಶಃ ರಕ್ತದಂತಿಕಾ ದೇವಿ ಈ ರೀತಿಯಲ್ಲಿ ಒಂದು ಭರವಸೆಯನ್ನು ಕೊಡ್ತಾಳೆ. ಆಶ್ಚರ್ಯವಾಗುತ್ತೆ, ನನಗೂ ಆಶ್ಚರ್ಯವಾಯಿತು ಇದನ್ನು ಓದಿದಾಗ, ಯಾರಿಗೂ ಆಶ್ಚರ್ಯವಾಗುತ್ತೆ. ಆದರೆ ಶ್ರೀರಾಮಕೃಷ್ಣರ ಜೀವನವನ್ನು ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಸ್ವಯಂ ಭವತಾರಿಣಿ ಕಾಳಿಯೇ ಶ್ರೀಮಾತೆ ಶಾರದಾ ದೇವಿಯಾಗಿ ಬಂದು ಪತಿವ್ರತೆ ತನ್ನ ಪತಿಯನ್ನು ನೋಡಿಕೊಳ್ಳುವ ರೀತಿಯಲ್ಲಿ ರಾಮಕೃಷ್ಣರನ್ನು ನೋಡಿಕೊಂಡಿದ್ದನ್ನು ಅವರ ಜೀವನದಲ್ಲಿ ಇಂಥ ಒಂದು ಅದ್ಭುತವಾದ ಭರವಸೆಯು ಕೂಡ ಮೂರ್ತಿಮತ್ತಾಗಿ ಮೈದೋರುವುದನ್ನು ನಾವು ನೋಡ್ತೇವೆ. ಶಾರದಾ ಮಾತೆ ರಾಮಕೃಷ್ಣರು 8 ತಿಂಗಳ ಕಾಲ ಸತಿಪತಿಯರು ಒಂದೇ ಹಾಸಿಗೆ ಮೇಲೆ ಮಲಗಿದ್ರು. ಯಾಕೆ? ರಾಮಕೃಷ್ಣರಿಗೆ ಪರೀಕ್ಷೆ ಮಾಡಿ, ಬ್ರಹ್ಮಜ್ಞಾನಿಯಲ್ಲಿ ದೇಹ ಪ್ರಜ್ಞೆ ಸಂಪೂರ್ಣವಾಗಿ ಸುಟ್ಟು ಹೋಗಿಬಿಟ್ಟಿರುತ್ತೆ ಅಂತ ತೋತಾಪುರಿ ಹೇಳಿದ್ದ. ನಾನು ಪುರುಷ, ಇವಳು ಸ್ತ್ರೀ ಅನ್ನುವಂತಹ ಭಾವನೆಯೇ ಸುಟ್ಟು ಹೋಗಿಬಿಟ್ಟಿರುತ್ತೆ. ಇಲ್ಲದೊಂದು ಆತ್ಮ 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 ಅಷ್ಟೇ, ಆತ್ಮ ಒಂದು ಆತ್ಮ ಇನ್ನೊಂದು ಆತ್ಮ. ಆದರೆ ಇದು ಬಹಳ ಅಪಾಯಕಾರಿಯಾದಂತಹದ್ದು. ಬಹಳ ಎಚ್ಚರಿಕೆಯಿಂದ ಇನ್ನೂ ಬಹಳ ವಿವರಣೆಗಳಿದೆ ಇದಕ್ಕೆ, ಸುಮ್ಮನೆ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತೇನೆ. ಅವರಲ್ಲಿ ಆ ವ್ಯತ್ಯಾಸಗಳೇ ಹೋಗ್ಬಿಟ್ಟಿರುತ್ತೆ ಅನ್ನುವಂತಹದ್ದನ್ನು ತೋತಾಪುರಿ ಹೇಳಿದ್ದ. ರಾಮಕೃಷ್ಣರು ಇದನ್ನು ನೋಡೋಣ. ತೋತಾಪುರಿ ಹೇಳಿದ್ದ ಅಂದ್ರೆ ಏನು? ಉಪನಿಷತ್ತುಗಳಲ್ಲಿದೆ, ಬ್ರಹ್ಮಜ್ಞಾನಿಯ ಲಕ್ಷಣಗಳಲ್ಲಿ ಶಾಸ್ತ್ರದಲ್ಲಿ ಇದೆ. ಅದು ಆ ಶಾಸ್ತ್ರ ರಾಮಕೃಷ್ಣರ ಅನುಭವ ಒಂದೇ ಆಯ್ತಾ? ಈಗ ನಾನು ಮಾತನಾಡುವ ವಿಷಯ ಅದೇ ತಾನೆ, ಶಾಸ್ತ್ರ ಮತ್ತು ರಾಮಕೃಷ್ಣರ ಅನುಭವಗಳ ಸಮನ್ವಯ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ. ರಾಮಕೃಷ್ಣರ ಅನುಭವಕ್ಕೆ ಇದು ಸಮನ್ವಯವಾಯಿತು. 8 ತಿಂಗಳ ಕಾಲ ಇಬ್ಬರು ಒಂದು ಹಾಸಿಗೆಯಲ್ಲಿ ಮಲಗಿದ್ರು. ರಾಷ್ಟ್ರಕವಿ ಕುವೆಂಪುರವರು ಇದನ್ನು ಕುರಿತು ಹೇಳ್ತಾರೆ, 2 ಪುಟ್ಟ ಮಕ್ಕಳು ಒಂದು ಹಾಸಿಗೆ ಮೇಲೆ ಮಲಗಿದಂಗೆ ಮಲಗಿದ್ರು. 2 ಪುಟ್ಟ ಮಕ್ಕಳು ಒಂದು ಹಾಸಿಗೆ ಮೇಲೆ ಮಲಗಿದ್ರು. ರಾಮಕೃಷ್ಣರು ಅಂದ್ರೆ ಏನು? ಅದೇ ಒಂದು ಮಹಾಶಾಸ್ತ್ರ. ರಾಮಕೃಷ್ಣರೇ ಶಾಸ್ತ್ರ. ಅವರೇ ಹೇಳಿದ ಹಾಗೆ ಭಕ್ತ, ಭಗವಂತ, ಭಾಗವತ 3 ಬೇರೆ ಅಲ್ಲ. ರಾಮಕೃಷ್ಣರ ಅನುಭವಗಳನ್ನು ಒಂದು ಕಡೆ ಬರೆದಿಟ್ರೆ ಅದು ಹಳೇ ಭಾಗವತಕ್ಕೆ ಒಂದು ಪುನರುಜ್ಜೀವನ ಕೊಟ್ಟಿರ್ತಕ್ಕಂಥ ಒಂದು ಹೊಸ ಭಾಗವತ, ದಿ ರಿನ್ಯೂಡ್ ಭಾಗವತ. ರಾಮಕೃಷ್ಣರ ಅನುಭವಗಳನ್ನ, ಭಾಗವತಕ್ಕೆ ಸಂಬಂಧಪಟ್ಟ ಅನುಭವಗಳನ್ನು ಬರೀತಿರೋ ರಾಮಕೃಷ್ಣರ ಅನುಭವಗಳನ್ನ, ಅದು ರಿನ್ಯೂಡ್ ಭಾಗವತ. ರಾಮಕೃಷ್ಣರ ಅನುಭವಗಳು ವೇದಾಂತಕ್ಕೆ, ಅದ್ವೈತಕ್ಕೆ, ಜ್ಞಾನಯೋಗಕ್ಕೆ ಸಂಬಂಧಪಟ್ಟಿದ್ದು ಬರೀತಿರೋ ಇಟ್ ಈಸ್ ರಿನ್ಯೂಡ್ ಜ್ಞಾನಯೋಗ. ರಾಮಕೃಷ್ಣರ ಅನುಭವಗಳನ್ನ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಉಲ್ಲೇಖ ಮಾಡ್ತೀರೋ, ಯಾವುದನ್ನು ಕುರಿತು ನೀವು ಉಲ್ಲೇಖ ಮಾಡಿದಿರೋ ಅದರ ರಿನ್ಯೂಡ್ ಅಷ್ಟೇ ಅಲ್ಲ, ದಿ ರೀಇನ್ವಿಗರೇಟೆಡ್ ವರ್ಷನ್, ದಿ ರಿನ್ಯೂಡ್ ವರ್ಷನ್ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ಒಟ್ಟಿನಲ್ಲಿ ಶ್ರೀರಾಮಕೃಷ್ಣರು ಬಂದರು, ತಮ್ಮ ಲೀಲೆಯನ್ನು ಆಡಿದರು, ಶಾಸ್ತ್ರಗಳಿಗೆ ಜೀವ ತುಂಬಿದರು, ದೊಡ್ಡ ಪರಂಪರೆಯನ್ನು ನಿರ್ಮಾಣ ಮಾಡಿದರು, ಭಕ್ತರನ್ನು ನಿರ್ಮಾಣ ಮಾಡಿದರು, ಭಾಗವತವನ್ನು ನಿರ್ಮಾಣ ಮಾಡಿದರು, ಸ್ವಯಂ ಅವರೇ ಭಗವಂತರಾಗಿದ್ದರು. ಹೀಗಾಗಿ ಮುಂದೆ ಬರುವ ಆಧ್ಯಾತ್ಮಿಕ ಪ್ರವಾಹ ನಮ್ಮೆಲ್ಲರ ಉಪಯೋಗಕ್ಕಾಗಿ ಅದರ ಉಪಯೋಗ ಪಡೆದುಕೊಳ್ಳೋಣ, ನಮ್ಮ ಜೀವನಗಳನ್ನು ಸಾರ್ಥಕ ಮಾಡಿಕೊಳ್ಳೋಣ. ಜೈ ರಾಮಕೃಷ್ಣ.